ಮಕ್ಕಳಿಗೆ ರೈಮ್ಸ್ ಅನ್ನೋದನ್ನ ಯಾಕೆ ಹೇಳ್ಕೊಡ್ಬೇಕು? ರೈಮ್ಸ್ ನ ಹೇಳ್ಕೊಟ್ರೆ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಸಹಾಯ ಆಗತ್ತಾ? ಕೆಲವರಿಗೆ ಒಂದು ಒಪಿನಿಯನ್ ಇರುತ್ತೆ, ಏನಂತಂದ್ರೆ ರೈಮ್ಸ್ ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಸಾಕಷ್ಟು ಸ್ಟ್ರೆಸ್ ನ ಮಾಡ್ತೀವಿ. ಸ್ಕೂಲ್ಗೆ ಹೋದ್ಮೇಲೆ ನಾರ್ಮಲ್ ಆಗಿ ಮಕ್ಕಳು ಕಲಿತಾರೆ ರೈಮ್ಸ್ ನ. ಆದ್ರೆ ಈಗ್ಲಿಂದಾನೆ ಅಂತಂದ್ರೆ ಇನ್ಫ್ಯಾನ್ಸಿ ಸ್ಟೇಜ್ ಅಲ್ಲಿ ಅರೌಂಡ್ 1 year ಇಂದ ನಾವು ರೈಮ್ಸ್ ನ ಶುರು ಮಾಡಿದಾಗ ಅಥವಾ 1.5 years ಇಂದ ರೈಮ್ಸ್ ನ ಶುರು ಮಾಡಿದಾಗ ಮಕ್ಕಳಿಗೆ ಪ್ರೆಷರ್ ಆಗುತ್ತೆ ಅನ್ನುವಂತಹ ಒಂದು ಒಪಿನಿಯನ್ಸ್ ನ ಕೆಲವು ಜನಗಳು ಇಟ್ಕೊಂಡಿರ್ತಾರೆ. ರೈಮ್ಸ್ ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾಕೆ ಹೇಳ್ಕೊಡ್ಬೇಕು ಅಂಡ್ ಯಾವಾಗ ಹೇಳ್ಕೊಡ್ಬೇಕು ಅಂಡ್ ಹೇಗೆ ಹೇಳ್ಕೊಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ರೈಮ್ಸ್ ಅನ್ನೋದು ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಹೌದು, ರೈಮ್ಸ್ ಅಂತ ಅಂದ್ರೆ ಒಂದು ಹಾಡು ಅಂತ ಹೇಳ್ಬೋದು ಅಥವಾ ಒಂದು ರಾಗಭರಿತವಾದ ಒಂದು ಪುಟ್ಟ ಪುಟ್ಟ ಸಾಲುಗಳನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಈ ರೈಮ್ಸ್ ಅನ್ನೋದು ಮಗುವಿಗೆ ಮಾತು ಬಂದ್ಮೇಲೆ ಹೇಳ್ಬೇಕಾ ಅಥವಾ ಯಾವಾಗಿಂದ ಶುರು ಮಾಡೋದು ಅನ್ನುವಂತಹ ಪ್ರಶ್ನೆಗೆ ಮಗು ಹುಟ್ಟಿದಾಗ್ಲಿಂದಾನೇ ರೈಮ್ಸ್ ಅನ್ನೋದನ್ನ ನಾವು ಶುರು ಮಾಡ್ಬೋದು. ಏನಪ್ಪಾ ಹುಟ್ಟಿದ ಮಗುಗೆ ಏನಪ್ಪಾ ಅರ್ಥ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಈ ರೈಮ್ಸ್ ಅಂತಂದ್ರೆ ರಾಗಭರಿತವಾಗಿ ನಾವು ಆಡೋದ್ರಿಂದ ಈ ಪುಟ್ಟ ಪುಟ್ಟ ಸಾಲುಗಳು, ಈಗ ಎಕ್ಸಾಂಪಲ್ ಹುಟ್ಟಿದ ಮಗುಗೆನೆ ದೂರಿ ದೂರಿ ದುಕ್ಕಲಮ್ಮ ದೂರಿ ದೂರಿ ಈ ರೀತಿಯಾದ ಒಂದು ಹಾಡುಗಳನ್ನ ಹೇಳ್ತಾ ಇದ್ರೆ ಮಗುಗೆ ನಾವ್ ಏನ್ ಹೇಳ್ತಿರ್ತೀವೋ ಅದ್ರ ಮೇಲೆ ಕೇಳಿಸ್ಕೊಳ್ಳುವಂತಹ ಗಮನ ಬರುತ್ತೆ. ಲಿಸನಿಂಗ್ ಸ್ಕಿಲ್ ಅನ್ನೋದು ಮಕ್ಕಳಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗತ್ತೆ. ಈ ರೀತಿ ಪುಟ್ಟ ಪುಟ್ಟ ಒಂದು ರೈಮ್ಸ್ ಇರ್ಬೋದು ಅಥವಾ ಸಾಲು ಗೀತೆಗಳನ್ನ ಮಕ್ಕಳಿಗೆ ಹೇಳೋದ್ರಿಂದ ಮಕ್ಕಳ ಲಿಸ್ನಿಂಗ್ ಸ್ಕಿಲ್ ಚೆನ್ನಾಗಾಗತ್ತೆ ಅಂಡ್ ಇದರಿಂದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಸೊ ಹುಟ್ಟಿದ ಮಕ್ಕಳಿಂದಾನೇ ನಾವು ರೈಮ್ಸ್ ಅನ್ನೋದನ್ನ ಶುರು ಮಾಡ್ಬೋದು. ಸಾಕಷ್ಟು ಡಿಬೇಟ್ಸ್ ನ ನಡೆಯುತ್ತೆ, ಏನಂತಂದ್ರೆ ನಮ್ಮ ಹೋಮ್ ಲ್ಯಾಂಗ್ವೇಜ್, ಈಗ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಯಾವ ಒಂದು ಭಾಷೆನ ನಾವು ಮಾತಾಡ್ತೀವೋ ಅದರಲ್ಲೇ ಮಾತ್ರ ಹೇಳ್ಕೊಡ್ಬೇಕು, ಬೇರೆ ಹೇಳ್ಕೊಟ್ರೆ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಆ ರೀತಿಯೆಲ್ಲ ಏನೂ ಇಲ್ಲ. ಹುಟ್ಟಿದಾಗ್ಲಿಂದ 6 ವರ್ಷದವರೆಗೂ ಮಕ್ಕಳ ಬ್ರೈನ್ ಅನ್ನೋದು ಸ್ಪಾಂಜ್ ರೀತಿ, ಅಂತಂದ್ರೆ ಎಷ್ಟು ನಾವು ಕಲಿಕೆ ಅನ್ನೋದನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತೀವೋ ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಯಾವ ಭಾಷೆನಾದ್ರೂ ನಾವು ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಹೋಮ್ ಲ್ಯಾಂಗ್ವೇಜ್, ಎಕ್ಸಾಂಪಲ್ ಅದಿತಿಯ ಹೋಮ್ ಲ್ಯಾಂಗ್ವೇಜ್ ಕನ್ನಡ ರೈಮ್ಸ್ ಹೇಳ್ಕೊಡ್ತೀನಿ, ಇಂಗ್ಲಿಷ್ ರೈಮ್ಸ್, ಹಿಂದಿ ರೈಮ್ಸ್. ಸೊ ಈ 3 ರೈಮ್ಸ್ ನ ನಾನು ಅದಿತಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಅದಿತಿ ಅದನ್ನ ಕಲಿತಾ ಹೋಗ್ತಿದ್ದಾರೆ. ಸೊ ಯಾವುದೇ ರೀತಿ ಬರೀ ಕನ್ನಡನೇ ಹೇಳ್ಕೊಡ್ಬೇಕು, ಸ್ಕೂಲ್ಗೆ ಹೋದ್ಮೇಲೆ ಕನ್ನಡ ಯಾರು ಹೇಳ್ಕೊಡಲ್ಲ, ಬರೀ ಇಂಗ್ಲಿಷ್ ರೈಮ್ಸೇ ಇರುತ್ತೆ, ಬರೀ ಇಂಗ್ಲಿಷ್ ರೈಮ್ಸೇ ಹೇಳ್ಕೊಡೋಣ ಅಂತ ಆ ರೀತಿ ಎಲ್ಲ ಏನೂ ಇಲ್ಲ. ಅಂಡ್ ಈ ಡೌಟ್ಸ್ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಸ್ಕೂಲ್ ಹೋದ್ಮೇಲೆ ಮಕ್ಕಳು ಹೇಗಿದ್ರು ರೈಮ್ಸ್ ನ ಕಲಿತಾರೆ, ಮನೆಯಲ್ಲೇ ಮಕ್ಕಳಿಗೆ ರೈಮ್ಸ್ ನ ಕಲಿಸೋದ್ರಿಂದ ಸ್ಕೂಲ್ಗೆ ಹೋದ್ಮೇಲೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋದಿಲ್ಲ, ಅವ್ರು ಕಲಿಯಲ್ಲ. ಆ ರೀತಿ ನನಗೆ ತುಂಬಾ DMs ಗಳು ರಿಸೀವ್ ಆಗಿದೆ ಇದೇ ರಿಲೇಟೆಡ್. ಈ ಒಂದು ಪಾಯಿಂಟ್ ನ ಹೇಳಿನೇ ನನಗೆ ಹೇಳಿದ್ದಾರೆ, ಅಂತಂದ್ರೆ ನಮ್ಮ ಒಪಿನಿಯನ್ ಇದು, ವಾಟ್ ಯು ಸೇ ಅಂತ. ಸೊ ಅವರಿಗೆ ಉತ್ತರ ಅಥವಾ ಅಂತಹ ಒಪಿನಿಯನ್ ಇರುವವರಿಗೆ ಉತ್ತರ ಏನು ಅಂತಂದ್ರೆ, ರೈಮ್ಸ್ ಅನ್ನೋದನ್ನ ನಾವು ಹುಟ್ಟಿದಾಗ್ಲಿಂದ ಮಕ್ಕಳಿಗೆ ಶುರು ಮಾಡಿದಾಗ ಮಕ್ಕಳ ಲ್ಯಾಂಗ್ವೇಜ್ ನ ನಾವು ಫೋಕಸ್ ಮಾಡ್ತೀವಿ. ಹೌದು, ಖಂಡಿತವಾಗ್ಲೂ ಮಕ್ಕಳು ಶಾಲೆಗೆ ಅಂತಂದ್ರೆ ಪ್ರೀ ಸ್ಕೂಲ್ಸ್ ಹೋದಾಗ ರೈಮ್ಸ್ ನ ಕಲಿತಾರೆ. ಅವಾಗ ಮಕ್ಕಳು ಇಂಟ್ರೆಸ್ಟ್ ತೋರಿಸೋದಿಲ್ಲ ಅನ್ನೋದಕ್ಕಿಂತ ಅವಾಗ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ರಿವೈಸ್ ಆಗುತ್ತೆ, ಬ್ರೈನ್ಗೆ ಇನ್ನೂ ಜಾಸ್ತಿ ರೀಎನ್ಫೋರ್ಸ್ಮೆಂಟ್ ಸಿಗ್ದಂಗಾಗುತ್ತೆ. ಯಾವುದೇ ರೀತಿ ಮಕ್ಕಳಿಗೆ ಈಗ ಮನೆಯಲ್ಲಿ ನಾವು ಹೇಳ್ಕೊಡುವಂತಹ ರೀತಿ ಬೇರೆ ಆಗಿರುತ್ತೆ. ಇವಾಗ ಎಕ್ಸಾಂಪಲ್ ನಾನ್ ಅದಿತಿಗೆ ಎಕ್ಸ್ಪ್ರೆಸಿವ್ ಆಗಿ ಹೇಳ್ಕೊಡ್ತೀನಿ ಅಂಡ್ ವಾಯ್ಸ್ ಮಾಡ್ಯುಲೇಷನ್, ನನ್ನ ಒಂದು ವಾಯ್ಸ್ ಮಾಡ್ಯುಲೇಷನ್ ಡಿಫ್ರೆಂಟ್ ಇರುತ್ತೆ. ಅದೇ ಸ್ಕೂಲಲ್ಲಿ ಹೋದಾಗ ಗ್ರೂಪ್ ಆಫ್ ಚಿಲ್ಡ್ರನ್ ಇರ್ತಾರೆ ಸುತ್ತ, ಅಂತಂದ್ರೆ ಸರ್ಕಲ್ ಟೈಮ್ ಅಂತ ಹೇಳ್ತೀವಿ. ಸೊ ಗ್ರೂಪ್ ಆಫ್ ಚಿಲ್ಡ್ರನ್ ನಿಂತ್ಕೊಂಡಿದ್ದಾಗ ಒಂದೊಂದು ಮಕ್ಕಳು ಒಂದೊಂದು ರೀತಿ ವಿಭಿನ್ನವಾಗಿ ಆಡ್ತಾರೆ, ಟೀಚರ್ಸ್ಗಳು ವಿಭಿನ್ನವಾಗಿ ಆಡ್ತಾರೆ. ಮಗುಗೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಬರುತ್ತೆ. ಇಲ್ವಾಗ್ಲೇನೆ ಹೇಳ್ಕೊಟ್ಬಿಟ್ರೆ ಮಕ್ಕಳು ಸ್ಕೂಲಲ್ಲಿ ಕಲಿಯಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ. ಸೊ ಇದನ್ನ ಮನಸ್ಸಲ್ಲಿ ನೀವು ಇಟ್ಕೊಳ್ಳಿ. ಈ ರೈಮ್ಸ್ ಅನ್ನೋದು ನಾವು ಹುಟ್ಟಿದಾಗ್ಲಿಂದಾನೇ ಶುರು ಮಾಡಬೇಕಾಗಿರೋದ್ರಿಂದ ಮಕ್ಕಳಿಗೆ 1 ವರ್ಷ ಆದ್ಮೇಲೆ ಮಗುಗೆ ಪುಟ್ಟ ಪುಟ್ಟ ಮಾತುಗಳು, ಅಂತಂದ್ರೆ ಫ್ಯೂ ವರ್ಡ್ಸ್ ನ ಮಗು ಮಾತಾಡೋದಕ್ಕೆ ಶುರು ಮಾಡುತ್ತೆ. ಅವಾಗ ನಾವು ರೈಮ್ಸ್ ನ ಮಗುವಿನ ಒಂದು ಡೇ ಟು ಡೇ ಲೈಫ್ ಅಲ್ಲಿ, ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ರೈಮ್ಸ್ ನ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದಿತಿಗೆ ನಾನು ಈಗ ಪ್ರೆಸೆಂಟ್ಲಿ 30ನೇ ರೈಮ್ಸ್ ನ ಅದಿತಿಗೆ ಆಲ್ರೆಡಿ ಕಲಿಸಿದೀನಿ. 30 ರೈಮ್ಸ್ ಅದಿತಿಗೆ ಬರುತ್ತೆ, ಇನ್ಕ್ಲೂಡಿಂಗ್ ಸ್ತೋತ್ರ ಅಂಡ್ ರೈಮ್ಸ್. ಸೊ ಅಷ್ಟನ್ನ ಹೇಗೆ ನಾನು ಶುರು ಮಾಡಿದ್ದೆ ಅಂತ ನಿಮ್ಗೆ ಖಂಡಿತವಾಗ್ಲೂ ನಾನು ಅದನ್ನ ಇನ್ಫಾರ್ಮೇಶನ್
ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ರೈಮ್ಸ್ ಅನ್ನೋದನ್ನ ಮಗುವಿನ ಒಂದು ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ರೈಮ್ ಹೇಗಪ್ಪ ಹೇಳ್ಕೊಡೋದು, ಮಗುಗೆ ತುಂಬಾ ಕಷ್ಟ ಆಗತ್ತೆ ಅನ್ನುವಂತಹ ಒಂದು ಮಾತೇ ಬೇಡ. ಯಾಕಂತಂದ್ರೆ ಮಕ್ಕಳು ತುಂಬಾ ಕಲಿಯೋದ್ರಲ್ಲಿ ಫಾಸ್ಟ್ ಇರ್ತಾರೆ. ನಾವು ಎಷ್ಟು ಕಲಿಸ್ತೀವೋ ಅವರಷ್ಟು ಇನ್ನು ಅಬ್ಸರ್ವ್ ಮಾಡ್ಕೊಳ್ತಾನೆ ಇರ್ತಾರೆ. ಇದೆಲ್ಲ ಇಂಪಾರ್ಟೆನ್ಸ್ ಆಫ್ ರೈಮ್ಸ್ ಅನ್ನೋದು ಮಕ್ಕಳ ಒಂದು ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ರೈಮ್ಸ್ ಇರಲೇಬೇಕಾಗತ್ತೆ. ಸ್ಕೂಲ್ಗೆ ಹೋದ್ಮೇಲೆ ಕಲಿತಾರೆ ಬಿಡು, ಇವಾಗ ಏನಕ್ಕೆ ನಾವು ಹೇಳ್ಕೊಡ್ಬೇಕು ಅನ್ನುವಂತಹ ಒಂದು ರಾಂಗ್ ಮಿತ್ ಅನ್ನೋದು ಬೇಡ. ದಯವಿಟ್ಟು ಮಕ್ಕಳಿಗೆ ಆದಷ್ಟು ಬೇಗ ಹುಟ್ಟಿದ ಮಕ್ಕಳಿಂದಾನೇ ನೀವು ರೈಮ್ಸ್ ನ ಶುರು ಮಾಡಿ. ಅಂತಂದ್ರೆ ರೈಮ್ಸ್ ನ ಹೇಗೆ ಹೇಳ್ಬೇಕು ಅನ್ನೋದು ಕೆಲವರಿಗೆ ಒಂದು ಡೌಟ್ಸ್ ಇರುತ್ತೆ. ಹೇಗಪ್ಪ ಸ್ಕೂಲಲ್ಲಿ ಅಂತಂದ್ರೆ ಟೀಚರ್ಸ್ ಗಳಿಗೆ ಕಲ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನಾವು ಹೇಗೆ ಹೇಳೋದು ಅಂತಂದ್ರೆ, ನೀವು ಮಗುನ ಮಾತಾಡ್ಸುವಾಗ್ಲೂ ಅಷ್ಟೇ ಒಂದು ಡಿಫ್ರೆಂಟ್ ಟೋನ್ ಇರಲಿ ಅಂಡ್ ಆ ಟೋನ್ ಅಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಇರಲಿ. ಈಗ ಎಕ್ಸಾಂಪಲ್ ಟೀಚರ್ಸ್ ಗಳು ಹೇಳುವಂತಹ, ಅಂತಂದ್ರೆ ಯಾಕೆ ಟೀಚರ್ಸ್ ಅಂತ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಸಹ ಅರ್ಲಿ ಚೈಲ್ಡ್ ಸ್ಪೆಷಲಿಸ್ಟ್. ಅಂತಂದ್ರೆ ಈಗ ಪ್ರೀ ಸ್ಕೂಲ್ಸ್ ಅಂಡ್ ಮಾಂಟೆಸರಿ ಏನಂತ ಏನ್ ಹೇಳ್ತೀವಿ, ಸೊ ಆ ಒಂದು ಎಜುಕೇಟರ್ ಅಂಡರ್ ಕ್ಯಾಟಗರಿಯಲ್ಲೇ ನಾನು ಬರೋದು. ಸೊ ಅಂದ್ರೆ ನಾವು ಟ್ರೈನ್ ಆಗಿರೋದ್ರಿಂದ ನಮ್ಮ ಒಂದು ಎಕ್ಸ್ಪ್ರೆಸಿವ್ ಆಫ್ ಫ್ಯೂ ಸ್ಟೋರಿ ಇರ್ಬೋದು, ರೈಮ್ಸ್ ಇರ್ಬೋದು, ವಿಭಿನ್ನವಾಗಿರುತ್ತೆ. ಅದೇ ಮನೆಯಲ್ಲಿ ಆಸ್ ಅ ಅಮ್ಮ ಆಗಿ ನಾರ್ಮಲ್ ಆಗಿ ನಾನು ಹೇಗೆ ತಿಳ್ಕೊಂಡಿರ್ತೀನಿ, ನಾನು ಹೇಗೆ ಕಲ್ತಿರ್ತೀನಿ ಅದನ್ನ ಹೇಳ್ತಿರ್ತೀನಿ. ಆದ್ರೆ ಇದಕ್ಕೆಲ್ಲಾನು ನಾವು ಟ್ರೈನಿಂಗೇ ಮಾಡ್ಕೊಂಡಿರ್ಬೇಕಾ ಅನ್ನುವಂತಹ ಒಂದು ಮಾತೇ ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ರು ಒಂದೊಂದ್ರಲ್ಲಿ ಒಂದು ವಿಭಿನ್ನವಾಗಿ ನಾವು ಏನು ಇದ್ದೇ ಇರ್ತೀವಿ. ಆಸ್ ಅ ಒಂದು ಇಂಡಿವಿಜುವಲ್ ಆಗಿ ಸ್ಕಿಲ್ ಕಲಿಕೆಯಲ್ಲಿ, ಕಲೆಗಳಲ್ಲಿ ನಮಗೆ ಹೇಗೆ ಬರುತ್ತೋ ಅಂತಹ ಒಂದು ಏನು ಯಾವ್ದಾರ ಒಂದು ರೈಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ವಾಯ್ಸ್ ಮಾಡ್ಯುಲೇಷನ್ ಮಾಡ್ತಾ, ಈಗ ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ, ಇದು ಒಂದು ರೀತಿಯಾದ ಒಂದು ಸೇಮ್ ರೈಮ್. ಇನ್ನೊಂದು ರೀತಿ ಯಾವುದು ಅಂತಂದ್ರೆ, ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ ಟೆಲ್ಲಿಂಗ್ ಲೈಸ್ ನೋ ಪಾಪ. ಸೊ ನಾನು ಈ ಎರಡು ಎಕ್ಸಾಂಪಲ್ ಅಲ್ಲಿ ನಿಮಗೆ ಹೇಳಿದೆ ಯಾವ ರೀತಿ ಡಿಫ್ರೆಂಟ್ ಆಗಿ ಸೇಮ್ ರೈಮ್ ನ ನಾವು ಹೇಳ್ಬೋದು. ಸೊ ಪ್ರತಿಯೊಬ್ಬರದು ಒಂದು ವಾಯ್ಸ್ ಡಿಫ್ರೆಂಟ್ ಆಗಿರುತ್ತೆ. ರೈಮ್ಸ್ ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಕೆಲವು ಒಂದು ಬೇಸಿಕ್ ಆಗಿ ನಾವು ಆಸ್ ಅ ಪೇರೆಂಟ್ ಆಗಿ ಫಾಲೋ ಮಾಡಬೇಕಾಗಿರುವಂತಹ ವಿಷಯ, ಐ ಟು ಐ ಕಾಂಟ್ಯಾಕ್ಟ್ ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಮಗು ಎಲ್ಲೋ ಎದ್ದು ರೈಮ್ಸ್ ನ ಹೇಳ್ಕೊಡೋದಕ್ಕಿಂತ ಮಗು ಪಕ್ಕದಲ್ಲೇ ಹೇಳ್ಕೊಡುವಾಗ ನಾವು ಮಕ್ಕಳಿಗೆ ರೈಮ್ಸ್ ಐ ಟು ಐ ಕಾಂಟ್ಯಾಕ್ಟ್ ಅಲ್ಲಿ ಮಗುನ ನೋಡ್ತಾ ನಮ್ಮ ಆಕ್ಷನ್ಸ್, ನಮ್ಮ ಎಕ್ಸ್ಪ್ರೆಷನ್ಸ್ ಮಗು ನೋಡಿದಾಗ ತುಂಬಾ ಚೆನ್ನಾಗಿ ಮಗುಗೆ ಒಂದು ಐ ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ. ಅಂತಂದ್ರೆ ಮನುಷ್ಯರ ಜೊತೆ ಸಂಪರ್ಕ ಹೇಗೆ ಬೆಳೆಸೋದು, ಇದು ಒಂದು ಬೇಸಿಕ್ ಆಕ್ಟಿವಿಟಿ. ಐ ಕಾಂಟ್ಯಾಕ್ಟ್ ನ ಬೆಳೆಸೋದ್ರಲ್ಲಿ ಈ ರೈಮ್ಸ್ ತುಂಬಾ ಸಹಾಯ ಆಗುತ್ತೆ. ಅಂಡ್ ಡಿಫರೆಂಟ್ ವರ್ಡ್ಸ್ ಇರುವಂತಹ ರೈಮ್ಸ್ ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಾಕಷ್ಟು ಕನ್ನಡ ರೈಮ್ಸ್ ಮತ್ತು ಇಂಗ್ಲಿಷ್ ರೈಮ್ಸ್ ಅವೈಲೇಬಲ್ ಇದೆ ಅಂಡ್ ಬೇರೆ ಲ್ಯಾಂಗ್ವೇಜ್ ರೈಮ್ಸ್ ಸಹ ಅವೈಲೇಬಲ್ ಇದೆ. ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮರಾಠಿ ಇರ್ಬೋದು, ತುಂಬಾ ಅವೈಲೇಬಲ್ ಇರೋದ್ರಿಂದ ನಮ್ಮ ಒಂದು ಹೋಮ್ ಲ್ಯಾಂಗ್ವೇಜ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಐ ಕಾಂಟ್ಯಾಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಫರೆಂಟ್ ರೈಮ್ಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮಕ್ಕಳಿಗೆ ಯಾವುದೇ ರೀತಿ ಬರ್ಡನ್ ಕೊಡದೇನೆ ಮಕ್ಕಳು ಇಂಟ್ರೆಸ್ಟ್ ಪಡುವಂತಹ ರೀತಿಯಲ್ಲಿ ಆಕ್ಷನ್ ಮಾಡಿಸಿ, ಡಿಫರೆಂಟ್ ಎಕ್ಸ್ಪ್ರೆಷನ್ ನ ತೋರಿಸಿ, ಅಂತಂದ್ರೆ ನಮ್ಮ ಒಂದು ನಾವು ಹೇಳ್ಕೊಡುವಂತಹ ಒಂದು ರೈಮ್ ಟೈಮ್ ಏನಿರುತ್ತೆ ಅದರಲ್ಲಿ ಮಗು ತುಂಬಾ ಇಂಟ್ರೆಸ್ಟ್ ತೋರಿಸ್ಬೇಕು. ಇನ್ನು ಹೇಳಿ ಮಗುನೇ ಅದನ್ನ ಹೇಳೋದಕ್ಕೆ ಇಷ್ಟಪಡಬೇಕು, ಅಷ್ಟು ಎಕ್ಸ್ಪ್ರೆಸಿವ್ ಆಗಿ ಹೇಳಬೇಕಾಗತ್ತೆ. ಸೊ ಇದೆಲ್ಲಾನು ನಾವು ಮಕ್ಕಳಿಗೆ ರೈಮ್ಸ್ ಶುರು ಮಾಡುವಾಗ ಅಥವಾ ರೈಮ್ಸ್ ಹೇಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಯಾಕಪ್ಪ ರೈಮ್ಸ್ ನ ನಾವು ಮಕ್ಕಳಿಗೆ ಮಾಡಿಸಲೇಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಡೀಟೇಲ್ಡ್ ಆಗಿ ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮಕ್ಕಳ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಚೆನ್ನಾಗಿ ರೈಮ್ಸ್ ಇಂದ ಡೆವಲಪ್ ಆಗುತ್ತೆ. ಯಾಕಂತಂದ್ರೆ ರೈಮ್ಸ್ ಅಲ್ಲಿ ಇರುವಂತಹ ಡಿಫರೆಂಟ್ ವರ್ಡ್ಸ್ ಮಕ್ಕಳಿಗೆ ಒಂದು ಬ್ರೈನ್ಗೆ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಅಂಡ್ ಮಕ್ಕಳ ವೊಕ್ಯಾಬುಲರಿ ನ್ಯೂ ವರ್ಡ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ನಿಮ್ಮ ಮಗುಗೆ ಇನ್ನೂ ಮಾತು ಬರ್ತಿಲ್ಲ, ಮಗು ಯಾಕೋ ಮಾತಾಡೋದು ಲೇಟ್ ಆಗ್ತಿದೆ, ನಿಮ್ಮ ಮಗುಗೆ ಮಾತು ಬರೋದು ಲೇಟ್ ಆಗಬಾರ್ದು ಅಂತಂದ್ರೆ ನೀವು ಮಕ್ಕಳ ಒಂದು ಡೇ ಟು ಡೇ ಲೈಫ್ ಅಲ್ಲಿ, ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ರೈಮ್ಸ್ ನ ಇನ್ಕ್ಲೂಡ್ ಮಾಡಿ. ಅಂಡ್ ನೆಕ್ಸ್ಟ್ ಈ ಒಂದು ರೈಮ್ಸ್ ನ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಏನೆಲ್ಲ ಯಾವ ಬೆನಿಫಿಟ್ಸ್ ಅಂತಂದ್ರೆ, ಆಲ್ರೆಡಿ ಮಗುಗೆ ಲ್ಯಾಂಗ್ವೇಜ್ ಇದೆ ಅಂತಂದ್ರೆ ಲ್ಯಾಂಗ್ವೇಜ್ ಅನ್ನೋದು ಇನ್ನೂ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ. ಹೊಸ ಹೊಸ ವರ್ಡ್ಸ್ ನ ಮಗು ಕಲಿತಾ ಹೋಗುತ್ತೆ. ಕಲ್ತಿರೋ ವರ್ಡ್ಸ್ ನ ಮಗು ಹೇಳೋದಕ್ಕೆ ಶುರು ಮಾಡುತ್ತೆ. ಡೈಲಿ ಈಗ ರೈಮ್ಸ್ ಅಲ್ಲಿ ಹೇಳ್ಕೊಟ್ಟಿರುವಂತಹ, ಈಗ ತೋಟಕ್ಕೆ ಬಾರೋ ತಿಮ್ಮ ಅಂತ ಹೇಳ್ಕೊಟ್ಟಿದ್ದಾಗ ಬಾರೋ ಅಂತಂದ್ರೆ ಬರ್ಬೇಕು, ತಿಮ್ಮ ಬರ್ಲಿಲ್ವಾ ಏನಂತ ಓಡಿ ಬಂದೆ ಅಮ್ಮ. ಇವಾಗ ನೆಕ್ಸ್ಟ್ ಟೈಮ್ ಮಗು ಓಡ್ ಬಂದಾಗ ಓಡಿ ಬಂದೆ ಅಮ್ಮ ಅಂತ
ನೀವು ಹೇಳಿದಾಗ ಮಗು ಅಪ್ಲಿಕೇಶನ್ ಮಾಡ್ಕೊಳ್ಳುತ್ತೆ. ಅಂತಂದ್ರೆ ಹೇಳಿಕೊಟ್ಟಿರೋದನ್ನ ಈಗ ರೈಮ್ಸ್ ಅಲ್ಲಿ ಕೇಳಿಸ್ಕೊಂಡಿರೋದನ್ನ ಮಗು ತನ್ನ ಒಂದು ಜೀವನದಲ್ಲಿ, ತನ್ನ ಒಂದು ಕಲಿಕೆಯಲ್ಲಿ, ಆಟದಲ್ಲಿ ಮಗು ಅದನ್ನ ಇನ್ವಾಲ್ವ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಬಿಲ್ಡಪ್ ಅಂತಂದ್ರೆ ಮಗು ಆಲ್ರೆಡಿ ಕಲ್ತಿರುವಂತಹ ಲ್ಯಾಂಗ್ವೇಜ್ಗೆ ಇನ್ನು ವರ್ಡ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತಾ ಆ ವರ್ಡ್ಸ್ ಮಗುವಿನ ಒಂದು ಲ್ಯಾಂಗ್ವೇಜ್ ಅಲ್ಲಿ, ಮಗುವಿನ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಅಲ್ಲಿ ನ್ಯೂ ವರ್ಡ್ಸ್ ಆಗಿ ಅದು ಹೊರ ಹೊಮ್ತಾ ಇರುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಈ ರೈಮ್ಸ್ ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅಂತಂದ್ರೆ ಸ್ಟ್ರಾಂಗ್ ಮೆಮೊರಿನ ಕ್ರಿಯೇಟ್ ಮಾಡ್ದಂಗಾಗುತ್ತೆ. ಹೌದು, ಸೊ ಪ್ರತಿದಿನ ನಾವು ಒಂದೇ ರೈಮ್ಸ್ ನ ಹೇಳ್ತಾ ಮಗುಗೆ ತುಂಬಾ ಹ್ಯಾಬಿಚುಯಲ್ ಆಗುತ್ತೆ, ಅದು ಮೆಮೊರಿ ಆಗಿ ಕ್ರಿಯೇಟ್ ಆಗುತ್ತೆ. ಮಗು ಒಂದ್ ಸಲ ನಾವಿವಾಗ ಜಾನಿ ನಾನು ಸಿಂಪಲ್ ಆಗಿ ಜಾನಿ ಟ್ವಿಂಕಲ್ ಟ್ವಿಂಕಲ್ ಎಲ್ಲ ಪ್ರತಿಯೊಬ್ಬ ಮಾಮೀಸ್ಗೂ, ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಒಂದು ಯೂನಿವರ್ಸಲ್ ರೈಮ್ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಜಾನಿ ಅಂತ ಹೇಳ್ತೀನಿ. ಸಾಕಷ್ಟು ರೈಮ್ಸ್ ಇದೆ. ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅದಿತಿ ಯಾವ್ಯಾವ ರೈಮ್ಸ್ ಹೇಳ್ತಾರೆ 25+ ರೈಮ್ಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹೇಗೆ ಹೇಳ್ಕೊಡೋದು ಅಂತ ನಾನು ಅದಿತಿ ಜೊತೆನೆ ನಾನು ನಿಮ್ಗೆ ವಿಡಿಯೋ ಮಾಡಿದ್ರೆ ಮಗು ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಕೆಲವು ಮಕ್ಕಳುಗಳು ಅದೇ ರೀತಿ ರೆಸ್ಪಾಂಡ್ ಮಾಡ್ತಾರೆ, ಇನ್ನೂ ಡಿಫ್ರೆಂಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಅದಕ್ಕೆಲ್ಲ ನಾನು ಅದಿತಿ ಜೊತೆ ಹೇಳಿದ್ರೆ ಮಾತ್ರ ಉತ್ತರ ನಿಮಗೆ ಸಿಗುತ್ತೆ ಅಂತ ಅನ್ಸುತ್ತೆ. ಬೇರೆ ರೈಮ್ಸ್ ನಾವು ತಗೊಳ್ಳೋದಾದ್ರೆ ಈಗ ಕಪ್ಪೆ ಕರಕರ ಅಂತ ಶುರು ಮಾಡಿದ ತಕ್ಷಣ ಮಗು ನೆನಪಿಸ್ಕೊಂಡು ಕಪ್ಪೆ ಕರಕರ ತುಪ್ಪ ಜನಿ ಮಾವಿನ ವಾಟೆ ಮರದಲ್ಲಿ ಕೋಟೆ, ಈ ರೀತಿ ಮಕ್ಕಳು ತುಂಬಾ ಚೆನ್ನಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಮಕ್ಕಳ ಮೆಮರಿ ಅನ್ನೋದು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಮೆಮರಿ, ಮಗುವಿನ ಒಂದು ಜ್ಞಾಪಕ ಶಕ್ತಿ ಅಂತ ಏನ್ ಹೇಳ್ತೀವಿ, ಅದು ಈ ಒಂದು ರೈಮ್ಸ್ ಆಕ್ಟಿವಿಟೀಸ್ ಇಂದ ಮಕ್ಕಳಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಬೆನಿಫಿಟ್ಸ್, ತುಂಬಾ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಯಾವ್ದು ಅಂತ ಅಂದ್ರೆ ಸ್ಪೀಚ್ ಡೆವಲಪ್ಮೆಂಟ್. ಹೌದು, ಲ್ಯಾಂಗ್ವೇಜ್ ಅನ್ನೋದು ಡಿಫ್ರೆಂಟ್, ಸ್ಪೀಚ್ ಅನ್ನೋದು ಡಿಫ್ರೆಂಟ್. ಸ್ಪೀಚ್ ಅಂತಂದ್ರೆ ಮಗುವಿನ ಒಂದು ವರ್ಡ್ಸ್ ಗಳ ಕ್ಲಾರಿಟಿ ಇರ್ಬೋದು, ಹೊಸ ರೈಮ್ಸ್ ಗಳಲ್ಲಿ ಹೊಸ ವರ್ಡ್ಸ್ ಬರ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಅದಿತಿಗೆ ಹೊಸ ರೈಮ್ ಅಂತ ಪ್ರೆಸೆಂಟ್ಲಿ ಆಲ್ರೆಡಿ ಅಂತಂದ್ರೆ ಆಲ್ಮೋಸ್ಟ್ ಅರ್ಧ ಕಲ್ತಿರೋದು ಅದಿತಿ. ಇದು ಯಾವುದು, ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ. ಸೊ ಇವಾಗ ಅದಿತಿಗೆ ನಡೆ ಅಂತ ಬರ್ತಾ ಇದೆ, ಕೊಳೆ ಅಂತ ಹೇಳ್ಕೊಟ್ಟಿದೀನಿ, ತೊಳೆ. ಸೊ ಈ ರೀತಿ ರೈಮಿಂಗ್ ವರ್ಡ್ಸ್ ನ ಮಗು ಕಲ್ತಾಗ ಸ್ಪೀಚ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಸ್ಪೀಚ್ ಡಿಲೇ ಇರುವಂತಹ ಮಕ್ಕಳಿಗೂ ಈ ರೈಮ್ಸ್ ಹೆಲ್ಪ್ ಆಗುತ್ತೆ. ಸ್ಪೀಚ್ ಡಿಲೇ ಮಕ್ಕಳಿಗೆ ಬರಬಾರ್ದು ಅಥವಾ ಸ್ಪೀಚ್ ಡಿಲೇನ ನಾವು ಅವಾಯ್ಡ್ ಮಾಡಬೇಕು, ಸ್ಪೀಚ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದ್ರೆ ನಿಮ್ಮ ಮಕ್ಕಳಲ್ಲಿ ರೈಮ್ಸ್ ನ ಇನ್ಕ್ಲೂಡ್ ಮಾಡಿ. ಈ ರೈಮ್ಸ್ ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮಕ್ಕಳು ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ. ವೆರಿ ಹ್ಯಾಪಿ ಮೊಮೆಂಟ್. ಅಂಡ್ ಆ ಒಂದು ಟೈಮ್ ಅಲ್ಲಿ ನೀವು ರೈಮ್ ಟೈಮ್ ಅಂತ ಏನು ಒಂದು ಸೆಟ್ ಮಾಡ್ತೀರಾ ಮಗುಗೆ ಅಥವಾ ಹೇಳ್ಕೊಡುವಾಗ ಮಗು ತನ್ನ ಕಂಪ್ಲೀಟ್ ಫೋಕಸ್ ನ ನಿಮ್ಗೆ ಕೊಡುತ್ತೆ. ಐ ಕಾಂಟ್ಯಾಕ್ಟ್ ಕೊಟ್ಟು ತುಂಬಾ ಜಾಯ್ಫುಲ್ ಆಗಿ ಆ ಒಂದು ಮೊಮೆಂಟ್ ನ ಮಗು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನೀವು ಕ್ರಿಯೇಟ್ ಮಾಡಿದಾಗ ಮಗುಗೆ ತುಂಬಾ ಖುಷಿ ಆಗುತ್ತೆ. ಇದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅಂಡ್ ನಿಮ್ಮ ಮತ್ತು ಒಂದು ಮಗುವಿನ ಒಂದು ಬಾಂಡಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾಕಂತಂದ್ರೆ ತಂದೆ ತಾಯಿಯ ಒಂದು ಬಾಂಡಿಂಗ್ ಮಗುವಿನ ಜೊತೆಗೆ ಯಾವ ರೀತಿ ಇರುತ್ತೆ, ಆ ಒಂದು ಬೇಸಿಸ್ ಮೇಲೆ ಮಕ್ಕಳ ಸೋಷಿಯಲ್ ಸ್ಕಿಲ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ದಯವಿಟ್ಟು ನಿಮ್ಮ ಮಗು ಜೊತೆ ರೈಮ್ಸ್ ನ ಹಾಡ್ತಾ ಇರಿ. ನೀವು ಕಲ್ತ್ಕೊಳ್ಬೇಕಾಗತ್ತೆ ಕೆಲವು ರೈಮ್ಸ್ ಗಳನ್ನ. ಮಗು ಆದ್ಮೇಲೆ ಸಾಕಷ್ಟು ಕಲಿಕೆ ಅನ್ನೋದು ನಾವು ಕಲ್ತ್ಕೊಬೇಕು. ಈಗ ಪೇರೆಂಟಿಂಗ್ ಅನ್ನೋದು ಪೇರೆಂಟ್ ಗಳ ಜರ್ನಿ ಆಗಿರೋದ್ರಿಂದ ನಾವು ಹೊಸದಾಗಿ ನಮ್ಮ ಕಲಿಕೆಯನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತಾ ಮಗು ಜೊತೆ ಈ ರೀತಿ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ಮಗುಗೆ ತುಂಬಾ ಇಷ್ಟ ಆಗುತ್ತೆ. ಬಾಂಡ್ ಕ್ರಿಯೇಟ್ ಆಗುತ್ತೆ ಪೇರೆಂಟ್ಸ್ ಜೊತೆ ಮಕ್ಕಳಿಗೆ. ಅಂತಂದ್ರೆ ಆ ಸಮಯ ಏನಿರುತ್ತೆ, ರೈಮ್ಸ್ ಇರ್ಬೋದು, ಸ್ಟೋರಿ ಇರ್ಬೋದು, ಮಕ್ಕಳಿಗೆ ಕಲಿಬೇಕು ಅಂತ ಆಸೆ ಶುರು ಆಗುತ್ತೆ. ಮಗುಗೆ ಇನ್ನೂ ಜಾಸ್ತಿ ಕಲಿಬೇಕು, ಇನ್ನೂ ಹೆಚ್ಚು ಕಲಿಬೇಕು, ಅಮ್ಮ ಇನ್ನೂ ಜಾಸ್ತಿ ಹೇಳಬೇಕು, ಈ ರೈಮ್ಸ್ ನ ಹೇಳಿ, ಆ ರೈಮ್ಸ್ ನ ಹೇಳಿ ಅಂತ ಮಗು ಹೇಳೋದಕ್ಕೆ ಶುರು ಮಾಡುತ್ತೆ. ಅದಿತಿಯ ಕಲಿಕೆನು 1 ರೈಮ್ ಇಂದ 30 ರೈಮ್ ವರ್ಗು ಇದೇ ರೀತಿ ಹೋಗಿರೋದು. ಅವರೇ ಕೆಲವು ರೈಮ್ಸ್ ಗಳನ್ನ ಕಲ್ತಿರೋದನ್ನ ಅವಾಗವಾಗ ಹೇಳ್ತಾ ಸೊ ಅದರಿಂದ ಓಕೆ ಅದಿತಿಗೆ ಇಷ್ಟೊಂದು ರೈಮ್ಸ್ ನ ಇಂಟ್ರೆಸ್ಟ್ ಇದೆ, ಇಷ್ಟೊಂದು ಕಲಿತಾ ಇದಾರೆ ಅನ್ನೋದಕ್ಕೆ ನಾನು ಅದಿತಿಗೆ ಈಗ 21 ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗ್ತಿದೆ. ಸೊ ಈಗ ಅದಿತಿಗೆ ಆಲ್ರೆಡಿ 30 ರೈಮ್ಸ್ ಇದೆ ಅಂತಂದ್ರೆ ಇನ್ನು ನನಗೂ ಇಂಟ್ರೆಸ್ಟ್ ಇದೆ ಅಂಡ್ ಅದಿತಿಗೂ ಇಂಟ್ರೆಸ್ಟ್ ಇದೆ ಕಲಿಸೋದಕ್ಕೆ, ನನಗೆ ಕಲಿಸೋದಕ್ಕೆ ಅಂಡ್ ಅದಿತಿಗೆ ಕಲಿಯೋದಕ್ಕೆ. ಸೊ ಈ ರೀತಿ ಪೇರೆಂಟ್ಸ್ ಗಳ ಬಾಂಡ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂಡ್ ಮಕ್ಳಿಗೂ ತುಂಬಾ ಚೆನ್ನಾಗಿ ಒಂದು ಜಾಯ್ಫುಲ್ ಮೊಮೆಂಟ್ ಕ್ರಿಯೇಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಲಾಸ್ಟ್ ಯಾವ್ದಪ್ಪ ಬೆನಿಫಿಟ್ಸ್ ಈ ರೈಮ್ಸ್ ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅಂತಂದ್ರೆ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಹೌದು, ರೈಮ್ಸ್ ಹೇಳ್ತಾ ಮಕ್ಕಳಿಗೆ ಈಗ ಎಕ್ಸಾಂಪಲ್ ಸೆಲ್ಫ್ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಅಂತಂದ್ರೆ ಮಗು ಯಾವುದೋ ಒಂದು ಪುಟ್ಟ ರೈಮ್ಸ್ ಹೇಳಿದಾಗ ನಾವು ಕ್ಲಾಪ್ ತಟ್ಟೋದ್ರಿಂದ ಅಥವಾ ಎಂಕರೇಜ್ ಮಾಡೋದ್ರಿಂದ, ನಿಂಗೆ ಗೊತ್ತಿದೆ ಹೇಳು ಪಾಪು, ವೆರಿ ಗುಡ್, ಇದಾದ್ಮೇಲೆ ಏನಿದೆ, ಕಪ್ಪೆ ಕರಕರ ಆದ್ಮೇಲೆ ಏನಿದೆ, ಎಸ್ ಗುಡ್ ಜಾಬ್, ನಿಂಗೆ ಗೊತ್ತಿದೆ ಪಾಪು, ಈ ರೀತಿ ನಾವು ಎಂಕರೇಜ್ಮೆಂಟ್ ಮಾಡೋದ್ರಿಂದ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಅಂತಂದ್ರೆ
ನನಗೆ ಅಮ್ಮ ಎಂಕರೇಜ್ ಮಾಡ್ತಿದ್ದಾರೆ, ಮನೆಯವರೆಲ್ಲ ಎಂಕರೇಜ್ ಮಾಡ್ತಿದ್ದಾರೆ. ನಾನೊಂದು ಪುಟ್ಟ ರೈಮ್ಸ್ ಹೇಳಿದ್ರೆ ಮನೆಯವರೆಲ್ಲ ಕ್ಲಾಪ್ಸ್ ಹಾಕ್ತಾರೆ, ಮನೆಯವರೆಲ್ಲ ತುಂಬಾ ಖುಷಿ ಪಡ್ತಾರೆ, ಗುಡ್ ಜಾಬ್ ಅಂತ ಹೇಳ್ತಾರೆ. ಈ ರೀತಿ ಮಗುಗೆ ನಾವು ತುಂಬಾ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ತಾ ಮಾಡ್ತಾ ಮಗುಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಬಿಲ್ಡ್ ಮಾಡೋದಕ್ಕೆ ಪೇರೆಂಟ್ ಆಗಿ ನಾವು ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ರೈಮ್ಸ್ ನ ಯಾಕೆ ಶುರು ಮಾಡಬೇಕು ಅಂಡ್ ಹೇಗೆ ಶುರು ಮಾಡಬೇಕು ಅಂತ ಒಂದು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಹೇಗೆ ಅಂತಂದ್ರೆ ಇದೇ ಒಂದು ಟೈಮ್ ಅಲ್ಲಿ ಮಾಡ್ಬೇಕಾ ಅಥವಾ ಯಾವಾಗ ಮಾಡ್ಬೇಕು ಅಂತಂದ್ರೆ ಮಗುನ ಇಂಟ್ರೆಸ್ಟ್ ನೋಡ್ಕೊಂಡು ನೀವು ಶುರು ಮಾಡ್ಬೇಕಾಗತ್ತೆ. ಸ್ನಾನ ಮಾಡಿಸುವಾಗ ರೈಮ್ಸ್ ನ ಹೇಳ್ಬೋದು, ಮಗುನ ಮಲಗಿಸುವಾಗ ರೈಮ್ಸ್ ನ ಹೇಳ್ಬೋದು, ಊಟ ಮಾಡಿಸುವಾಗ ರೈಮ್ಸ್ ನ ಹೇಳ್ಬೋದು, ಮಗು ಜೊತೆ ಆಟ ಆಡುವಾಗ ರೈಮ್ಸ್ ನ ಹೇಳ್ಬೋದು. ಇದೇ ಸಮಯ ಅಂತ ಏನೂ ಇಲ್ಲ. ಮಗು ಇಂಟ್ರೆಸ್ಟ್ ನ ನೋಡ್ಕೊಂಡು ನೀವು ಎಷ್ಟು ಎಕ್ಸ್ಪ್ರೆಸಿವ್ ಆಗಿ ಹೇಳ್ತೀರಾ ಅದ್ರ ಮೇಲೆ ಮಗು ಓಕೆ ನೀವು ಎಷ್ಟು ಇಂಟ್ರೆಸ್ಟ್ ಇಂದ ಅದಿತಿ is having snack here. Hi ಹೇಳಲ್ವಾ ಅದಿತಿ? ಹಾಯ್ ತಿನ್ನಿ. ಎಸ್, ಅದಿತಿದು ಜಸ್ಟ್ ನ್ಯಾಪ್ ಮುಗೀತು. ಸೊ ಶಿ ಇಸ್ ಹ್ಯಾವಿಂಗ್. ಸೊ ಮಗುವಿನ ಇಂಟ್ರೆಸ್ಟ್ ನೋಡ್ಕೊಂಡು ನೀವು ರೈಮ್ಸ್ ನ ಶುರು ಮಾಡಬೇಕಾಗತ್ತೆ. ಒಂದು ರೈಮ್ಸ್ ಇಂದ ಖಂಡಿತವಾಗ್ಲೂ ಮಕ್ಕಳು ಸಾಕಷ್ಟು ಹೆಚ್ಚು ರೈಮ್ಸ್ ನ ಕಲಿತಾರೆ. ಇಟ್ ಡಿಪೆಂಡ್ಸ್ ಆನ್ ನಮ್ಮ ಒಂದು ಇಂಟ್ರೆಸ್ಟ್, ನಾವು ಹೇಗೆ ಮಗುಗೆ ಎಕ್ಸ್ಪ್ರೆಸಿವ್ ಆಗಿ ಹೇಳ್ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ರೈಮ್ಸ್ ಹೇಳ್ಕೊಡ್ಬೇಕು ಅಂತ ಬೇಕಾದ್ರೆ ನಿಮಗೆ ಸಜೆಷನ್ಸ್, ರೆಕಮೆಂಡೇಶನ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ನಾನು ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಯಾವ್ಯಾವ ರೈಮ್ಸ್ ಕನ್ನಡದಲ್ಲಿ ಇರ್ಬೋದು, ಇಂಗ್ಲಿಷ್ ಅಲ್ಲಿ ಇರ್ಬೋದು, ಅಥವಾ ಬೇರೆ ಲ್ಯಾಂಗ್ವೇಜಸ್ ಅಂತೂ ಖಂಡಿತವಾಗ್ಲೂ ಐ ವೋಂಟ್ ಬಿ ಏಬಲ್ ಟು ರೆಕಮೆಂಡ್. ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ನಿಮಗೆ ಬೇಕಾಗಿದ್ರೆ ಮಾಹಿತಿ ಖಂಡಿತವಾಗ್ಲೂ ನನಗೆ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ ಅದರ ರಿಲೇಟೆಡ್ ಮಾಡ್ತೀನಿ. ಎಷ್ಟು ದಿನಕ್ಕೆ ಎಷ್ಟೊತ್ತು ಹೇಳ್ಕೊಡ್ಬೇಕು ಅಂತ ಕೇಳುವಂತಹ ಪ್ರಶ್ನೆಗೆ ಎಷ್ಟು ಹೊತ್ತು ಆದ್ರೂ ಹೇಳ್ಕೊಡ್ಬೋದು. ಕೆಲವೊಂದ್ಸಲ ಮಗುಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ನಾನು ಹೇಳಲ್ಲ ಅಂತ ಕೆಲವು ಮಕ್ಕಳು, ಈಗ ಅದಿತಿ ಅದೇ ರೀತಿ ಶಿ ಎಕ್ಸ್ಪ್ರೆಸಸ್, ಮಮ್ಮ ಹೇಳಿ, ನಾನ್ ಹೇಳಲ್ಲ, ಅದಿತಿ ಹೇಳಲ್ಲ, ಮಮ್ಮ ಹೇಳ್ಬೇಕು ಅಂತ ಅದಿತಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವಾಗ ನಾನ್ ಮಾತ್ರ ಹೇಳ್ತಿರ್ತೀನಿ, ಅವಾಗ ಅದಿತಿ ಕೇಳಿಸ್ಕೊಳ್ತಿರ್ತಾರೆ. ಸೊ ಕೇಳಿಸ್ಕೊಳ್ಳೋದು, ಲಿಸ್ನಿಂಗ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂಡ್ ಇದರಿಂದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸಹ ಚೆನ್ನಾಗುತ್ತೆ. ಸೊ ಎಷ್ಟೊತ್ತು ಹೇಳ್ಕೊಡ್ಬೇಕು ಅನ್ನೋಂತಹ ಒಂದು ಪ್ರಶ್ನೆಗೆ ಇಟ್ ಡಿಪೆಂಡ್ಸ್ ಆನ್ ಚೈಲ್ಡ್ಸ್ ಇಂಟ್ರೆಸ್ಟ್. ಮಗು ಬೇಡ ಅಂತ ಅಂದಾಗ ಸ್ಟಾಪ್ ಮಾಡ್ಬೇಕಾಗತ್ತೆ. ಮಗು ಇಂಟ್ರೆಸ್ಟ್ ಆಗಿ ಕಲಿತೀನಿ ಅಂತ ಅಂದಾಗ ನಾವು ಅದನ್ನ ಶುರು ಮಾಡಬೇಕು ಅಂಡ್ ಕಂಟಿನ್ಯೂ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ರೈಮ್ಸ್. ಮಕ್ಕಳಿಗೆ ರೈಮ್ಸ್ ಹೇಳ್ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾಕೆ ಹೇಳ್ಕೊಡ್ಬೇಕು, ಹೇಳ್ಕೊಟ್ರೆ ಏನೇನೆಲ್ಲ ಒಳ್ಳೇದಾಗುತ್ತೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ. ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಮಕ್ಕಳಿಗೆ ಹುಟ್ಟಿದಾಗಿಂದ 5 ವರ್ಷದ ಒಳಗಡೆ ಆಗುತ್ತೆ. ಸೊ ಈ ಒಂದು 5 ವರ್ಷದ ಪೀರಿಯಡ್ ಅಲ್ಲಿ ರೈಮ್ಸ್ ಅನ್ನೋದು ಮಕ್ಕಳ ಒಂದು ಕಲಿಕೆಯಲ್ಲಿ, ಮಕ್ಕಳ ಒಂದು ಕಂಪ್ಲೀಟ್ ಒಂದು ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಅಂಡ್ ರೈಮ್ಸ್ ನ ಹಾಡುವಾಗ ನನ್ನ ಒಂದು ಪುಟ್ಟ ಸಜೆಷನ್ಸ್ ಅಂಡ್ ಒಂದು ಟಿಪ್ಸ್ ಅಂತ ಏನ್ ಹೇಳೋದಾದ್ರೆ, ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಆಡಿ, ಡಿಫ್ರೆಂಟ್ ಟೋನ್ಸ್ ಅಲ್ಲಿ ಆಡಿ, ಒಂದೇ ರೈಮ್ಸ್ ನ ಒಂದೇ ರೀತಿ ಆಡ್ಬೇಕು ಅಂತೆಲ್ಲ ಏನೂ ಇಲ್ಲ. ನೀವು ಮಕ್ಕಳಿಗೆ ಮೊಬೈಲ್ ಆಗಿ, ಕೆಲವರ ಒಂದು ವಾದ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ, ರೈಮ್ಸ್ ನ ನಮ್ಗಿಂತ ಮೊಬೈಲೇ ಚೆನ್ನಾಗಿ ಹೇಳುತ್ತೆ, ನಾವೇನ್ ಚೆನ್ನಾಗಿ ಹೇಳ್ತೀವಿ, ನನಗೇನ್ ಗೊತ್ತಿದೆ ಅಂತ ನಮ್ಮನ್ನ ನಾವು ಡಿಗ್ರೇಡ್ ಮಾಡ್ಕೊಂಡು ಮಕ್ಕಳಿಗೆ ಮೊಬೈಲ್ ಹಾಕೊಟ್ಬಿಡ್ತೀವಿ. ಆ ಮೊಬೈಲ್ ನೀವೇ ಆಗಿ, ನೀವು ಹೇಗೆ ಹಾಡಿದ್ರು ನೀವೇ ನಿಮ್ಮ ಮಕ್ಕಳಿಗೆ ಲತಾ ಮಂಗೇಶ್ಕರ್, ನೀವೇ ನಿಮ್ಮ ಮಕ್ಕಳಿಗೆ ಬಿಗ್ ಸಿಂಗರ್ ಆಗಿರ್ತೀರಾ. ಹೌದು, ನೀವು ಎಷ್ಟೇ ಒಂದು ಬರ್ದೇ ಇದ್ರೂ ಸಹ ಮಗುಗೆ ಇಷ್ಟ ಆಗತ್ತೆ. ಯಾಕಂತಂದ್ರೆ ಮಗು ಕಲಿತಾ ಹೋಗುತ್ತೆ. ಸೊ ನೀವು ದಯವಿಟ್ಟು ನೀವೇ ಮೊಬೈಲ್ ಆಗಿ ಮಗುಗೆ ಡಿಫ್ರೆಂಟ್ ವಾಯ್ಸ್ ಅಲ್ಲಿ ಆಡಿ, ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ನ ಕೊಡಿ, ಬಾಡಿ ಮೂವ್ಮೆಂಟ್ಸ್ ನ ಮಾಡಿ, ರೋಲಿ ಪೋಲಿ ಅಪ್ ಅಪ್ ಅಪ್, ಈ ರೀತಿ ಡಿಫ್ರೆಂಟ್ ಆಗಿ ಮಗುಗೆ ಆಡೋದ್ರಿಂದ ಮಗು ತುಂಬಾ ಚೆನ್ನಾಗಿ ನಗುತ್ತೆ, ಐ ಕಾಂಟ್ಯಾಕ್ಟ್ ನ ಕೊಡುತ್ತೆ. ಖಂಡಿತವಾಗ್ಲೂ ಅದಿತಿಗೆ ಹೇಗೆ ಹೇಳ್ಕೊಟ್ಟೆ ಹಂಗೆ ಹೇಗೆ ಹೇಳ್ಕೊಡ್ಬೋದು, ಹೊಸ ರೈಮ್ ನ ಹೇಗೆ ಹೇಳ್ಕೊಡ್ಬೇಕು, ಆಲ್ರೆಡಿ ಹೇಳ್ಕೊಟ್ಟಿರುವಂತಹ ರೈಮ್ಸ್ ನ ಹೇಗೆ ರಿವೈಸ್ ಮಾಡಿಸ್ಬೇಕು, ಮಗುವಿನ ಆಲ್ರೆಡಿ ಕೆಲವು ಮಕ್ಕಳುಗಳು ಅದೇ ರೀತಿ ಮಾಡ್ತಾರೆ, ಕಲಿತಾದ್ಮೇಲೆ ಇಂಟ್ರೆಸ್ಟೇ ತೋರಿಸೋದಿಲ್ಲ. ಆ ಇಂಟ್ರೆಸ್ಟ್ ನ ಮಗುವಿನ ಇಂಟ್ರೆಸ್ಟ್ ನ ಹೇಗೆ ನಾವು ವಾಪಸ್ ತಗೊಳ್ಳೋದು ಅಂತ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಖಂಡಿತವಾಗ್ಲೂ ಅದನ್ನ ಶೇರ್ ಮಾಡ್ತೀನಿ. ನಿಮ್ಗೆ ಬೇಕಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಶೇರ್ ಮಾಡಿ. ಸಾಕಷ್ಟು ಪೇರೆಂಟ್ಸ್ ಗಳಿಗೆ ಈ ಮಾಹಿತಿ ಗೊತ್ತಾಗಬೇಕಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ನೀವಿನ್ನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್.